ಸರಿಯಾಗಿ ಯೋಚನೆ ಮಾಡು ಆಂಟೋನಿ. ಪಕ್ಕನಾ? 100% ಪಕ್ಕಾ. ಸರಿ, ಹಾಗಾದ್ರೆ ನಾನು ಎಲ್ಲದನ್ನು ಹಾಕ್ತಾ ಇದ್ದೀನಿ. ಒಂದು ನಿಮಿಷ. ಏನ್ ಡಾರ್ಲಿಂಗ್, ನಿನ್ ಕಸಿನೋನಲ್ಲಿ ಒಟ್ಟು ಕ್ಯಾಶ್ ಎಷ್ಟಿದೆ? ಈಗ ಎಷ್ಟಿದೆ? ಅರೌಂಡ್ 5 CR. ಹಾಗಾದ್ರೆ ನಿಮ್ಮಿಬ್ರಿಗೋಸ್ಕರ ನನ್ನ ಹತ್ರ ಇನ್ನೊಂದು ಆಫರ್ ಇದೆ. ನೀವಿಬ್ರು ಸೇರ್ಕೊಂಡು ಒಟ್ಟಿಗೆ ಕಾರ್ಡ್ ನೋಡಬಹುದು. ನೀವಿಬ್ರು ಸೇರ್ಕೊಂಡು ನಿಮ್ ಕಾರ್ಡ್ ನ ಎಕ್ಸ್ಚೇಂಜ್ ಮಾಡಿ ದೊಡ್ಡದಾಗಿ ಮಾಡ್ಕೊಬಹುದು. ಆದ್ರೆ ಆಗ ಆಡೋದು ಒಬ್ಬ. ಡಿಸೈಡ್ ಮಾಡಿ ಯಾರು ಆಡ್ತೀರಾ ಅಂತ. ನೋಡು, ನನ್ನ ಹತ್ರ 2 ಕಿಂಗ್ ಇದೆ ಮತ್ತು ನಿನ್ನ ಹತ್ರ 1. ನೀನು ಏನಾದರೂ 1 ಕಿಂಗ್ನ ಕೊಟ್ರೆ ನಮ್ಮ ಹತ್ರ 3 ಕಿಂಗ್ ಆಗುತ್ತೆ. ಸರಿಯಾಗಿ ಯೋಚನೆ ಮಾಡು. ನೀನು ನನ್ನ ನಂಬ್ತೀಯ ತಾನೆ? ಕೊಡು. ಓಕೆ, ಐ ಆಮ್ ಔಟ್. ಆದರೆ ನೀನು ನಮಗೆ ಇನ್ಸಲ್ಟ್ ಮಾಡಿ ತಪ್ಪು ಮಾಡಿದೆ ಆಂಟೋನಿ. ನೀನು ಕೆಟ್ಟದಾಗ ಸೋಲ್ತೀಯ, ಯಾಕಂದ್ರೆ ನನ್ನ ಹತ್ರ 3 ಕಿಂಗ್ ಇದೆ. ಇವ್ನಿವ್ರಿಗೆ ಮೋಸ ಮಾಡಿ ಗೆಲ್ತಿದ್ದಾನೆ. ಚೀಟರ್ ನನ್ನ ಮಗ. ಪಕ್ಕ ಎಲ್ಲ ದುಡ್ಡು ಹಾಕ್ತೀಯ ನೀನು? ಯೋಚನೆ ಮಾಡು. ನಿನ್ನ ಮಾತಿಗೆಲ್ಲ ನಾನು ಬೀಳಲ್ಲ, ಯಾಕಂದ್ರೆ ಲಾಸ್ಟ್ ಟೈಮ್ ನೀನು ನನ್ನ ಯಾಮರ್ಸಿದ್ದೆ. ನಾನು ಪ್ರತಿ ಸಲ ಯಾಮರಲ್ಲ. ಸರಿ, ಆಸ್ ಯು ವಿಶ್. ಈಗ ನೋಡು. ನನ್ ಮಗ ಇಡೀ ಕಸಿನೋನೇ ಗೆದ್ಬಿಟ್ಟ. ನೋ 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 ನೋ, ನಿಜವಾಗ್ಲೂ ಇವನು ಯಾವ್ದೋ ಚೀಟ್ ಮಾಡಿದ್ದಾನೆ. ಚೀಟಿಂಗ್ ಮಾಡಿದ್ದೀನಾ? ಚೀಟಿಂಗ್ ಮಾಡಿದ್ದೀನಾ? ಪ್ರೂವ್ ಮಾಡು. ಚೆಕ್ ಮಾಡು. ನೀನ್ ಯಾವಾಗ್ಲೂ ಪ್ರೂವ್ ಮಾಡಿಲ್ಲ ಅಂದ್ರೆ ನಿನ್ ಬಲ್ಗೈನ 3 ಬೆರಳನ್ನ ಕಟ್ ಮಾಡ್ಬೇಕಾಗತ್ತೆ. ಇದು ಗ್ಯಾಂಬ್ಲಿಂಗ್ ನ ರೂಲು. ನಿನಗೊಪ್ಕೆನಾ? ಕಂಗ್ರ್ಯಾಚುಲೇಷನ್ಸ್ ಡಾರ್ಲಿಂಗ್, ಸುಸ್ವಾಗತ. ಇವತ್ತಿನಿಂದ ನಿನ್ನ ದಂಧೆ ಮುಗೀತು. ಅಳು ಬರ್ತಿದ್ಯಾ? ಐ ಕ್ಯಾನ್ ಅಂಡರ್ಸ್ಟ್ಯಾಂಡ್. ಯಾರಿಗಾದ್ರೂ ಅಳು ಬರುತ್ತೆ. ಈಗ ನಿನ್ ಕೈಲಿ ಏನ್ ಮಾಡಕ್ ಸಾಧ್ಯ? ಯಾಕಂದ್ರೆ ನಿನ್ ಕಸಿನಲ್ಲಿ ಈಗ 1 ರೂಪಾಯಿನೂ ಇಲ್ಲ. ಯಾರ ಹತ್ರನಾದ್ರೂ ಇದೆಯಾ? ಇಲ್ಲ. ಆದ್ರೆ ನನ್ನ ಹತ್ರ ಒಂದು ಐಡಿಯಾ ಇದೆ. ನಿನ್ ಮೇಲೆ ಆಟ ಆಡೋಣ. ನಾನ್ ಮತ್ತೆ ಇದನ್ನೇ ಹೇಳಲ್ಲ, ಸರಿಯಾಗಿ ಕೇಳಿಸ್ಕೊ. ನೀನೇನಾದ್ರೂ ಗೆದ್ರೆ ನನ್ ಪೂರ್ತಿ ದುಡ್ಡು ನಿನಗೇನೆ. ಮತ್ತೆ ನಿನ್ ಕಸಿನ ಕಡೆ ನಾನು ಯಾವತ್ತೂ ತಲೆನೂ ಹಾಕಲ್ಲ. ಹಾಗೇನಾದ್ರೂ ನಾನು ಗೆದ್ದೆ ಅಂದ್ರೆ ಆಗ ನನ್ನ ಜೊತೆ 3 ವರ್ಷ ಇರ್ಬೇಕಾಗತ್ತೆ. ಮತ್ತೆ ನನಗೆ ಖುಷಿ ಕೊಡ್ಬೇಕಾಗತ್ತೆ. ಒಪ್ಕೆನಾ? ಆಂಟೋನಿ, ನೀನ್ ಲಿಮಿಟ್ ಮೀರ್ ಮಾತಾಡ್ತಾ ಇದ್ಯಾ? ಆಂಟೋನಿ ಇನ್ನೂ ಲಿಮಿಟ್ ಕ್ರಾಸ್ ಮಾಡಿಲ್ಲ. ಯಾಕೆ ಮೊದಲನೇ ಸರಿ ಆಡ್ತಾ ಇದ್ಯಾ? ಇಷ್ಟು ಗೊತ್ತಿಲ್ವ ನಿನಗೆ? ಯಾರು ಗೆಲ್ತಾರೆ ಅವ್ರಿಗೆ ದುಡ್ಡು ಸೇರುತ್ತೆ, ಮತ್ತೆ ಹೆಣ್ಣು ಕೂಡ. ರೂಲ್ ಇಸ್ ರೂಲ್. ಗ್ಯಾಮ್ಲಿಂಗ್ ರೂಲ್ ಇದೇನೆ. ಮತ್ತೆ ಮುಂದಿನ ಸಾರಿ ಶಬ್ದ ಕಡಿಮೆ ಇರಲಿ. 1 ನಿಮಿಷ. ಹೋಗ್ತಿರೋನ್ನ ಯಾಕೆ ತಡೀತಿದ್ಯಾ? ಪೀಟರ್, ನೀನ್ ಏನ್ ಮಾಡ್ತಿದ್ಯಾ? ಇವಾಗ ನೀನ್ ಯಾರೋ? ನೀನಿನ್ನ ಪೂರ್ತಿಯಾಗಿ ಗೆದ್ದಿಲ್ಲ ಆಂಟೋನಿ. ಪ್ರಿಯತಮೆ, ಇವ್ ನಿನ್ ಕಡೆವನಾ? ಮೇಡಮ್ ಸೋಲೋದ್ ನೋಡಿ ಹುಚ್ಚಾದ್ಯಾ? ನಾನ್ ಸರಿಯಾಗೇ ಇದ್ದೀನಿ. ಸಾಯಕ್ಕಿಷ್ಟನಾ? ನನಗನ್ಸಿತ್ತು ನೀನ್ ನಿಜವಾದ ಗಂಡ್ಸು ಅಂತ. ನೀನ್ ಹೇಳಿರೋ ಮಾತು ನಂಬಿರಲ್ಲ ಅಂತ. ವರ್ಡ್ ಆಫ್ ಮೀನ್. ಕಸಿನೋ ಪ್ರೈಡ್ನ ಕ್ಲೋಸ್ ಮಾಡಬೇಕು ಅಂದ್ರೆ ನೀನ್ ಈ 15,000 ಸಹ ಗೆಲ್ಬೇಕಾಗುತ್ತೆ. ನಿಮ್ಮ ಅಪ್ಪನ ಸಾಮ್ರಾಜ್ಯನಾ? ಈ ಕ್ಯಾಶ್ ಕಸಿನೋ ಪ್ರೈಡ್ದು ನಾನ್ ತಗೊಂಡಿದ್ದೆ. ಹಾಗಾದ್ರೆ ಇದು ಬ್ಯಾಡ್ ಲಕ್ ಆಗಿದೆ. ಯಾಕೆ ಅಂತ ಕೇಳು. ಯಾಕಂದ್ರೆ ಇವತ್ತಿನ ಆಟ ಮಿನಿಮಮ್ 20,000. 5,000 ಎತ್ಕೊಬೇಕಲ್ವ ಮಗ್ನೆ? ಇಲ್ಲ 15,000 ಇದೆ. ಹೇಗಾಡ್ತೀಯ? ನಾನ್ ಬೆಟ್ ಜಾಸ್ತಿ ಮಾಡ್ತೀನಿ. ರಿಯಲಿ? ಹೇಗೆ? ನಾನು ನನ್ನ ಎಡಗೈ ಅಡ ಇಡ್ತೀನಿ.
ಪೂರ್ತಿ ಕೈನ ಅಡಕ್ಕಿಡ್ತೀಯಾ? ಪೀಟರ್ ನಿನ್ಗೆ ಹುಚ್ಚಿಡ್ದಿದ್ಯಾ? ನಾನು ಸರಿಯಾಗೇ ಇದ್ದೀನಿ ಮ್ಯಾಮ್. ನಾನ್ ಸರಿಯಾಗಿದ್ದೀನಿ ಅಲ್ವೋ? ಜನಗಳು ಬೆರಳನ್ನ ಅಡ ಇಟ್ರೆ ನೀನ್ ಪೂರ್ತಿ ಕೈನ ಅಡ ಇಡ್ತೀಯಾ? ಆದ್ರೆ ನಿನ್ ಕೈನ ಇಟ್ಕೊಂಡು ನಾನು ಏನೋ ಮಾಡ್ಲಿ? ನನ್ನ ಹತ್ರ 2 ಕೈಗಳಿದೆ, ಒಂದು ಊಟ ಮಾಡಕ್ಕೆ. ಸರಿ ಆಯ್ತು, ನನ್ ಕೆಲ್ಸಕ್ಕೆ ಯಾವ್ದಾದ್ರು ಯೂಸ್ ಆಗೋದಿದ್ರೆ ಹೇಳು. ನಿನ್ ಜೀವ ಇಡ್ತೀಯಾ? ಹೇಳು, ಬೇಗ ಹೇಳು. ಹಾ, ನಾನು ತಯಾರಿದ್ದೀನಿ. ಪೀಟರ್, ಇದು ತಮಾಷೆ ಮಾಡೋ ಟೈಮ್ ಅಲ್ಲ, ಪ್ಲೀಸ್ ಇಲ್ಲಿಂದ ಹೋಗು. ಈ ರೀತಿಯ ಕಥೆಗಳನ್ನು ಕೇಳಲು ಈಗಲೇ ಪಾಕೆಟ್ ಎಫ್ಎಂ ಆಪ್ ಡೌನ್ಲೋಡ್ ಮಾಡಿ. ಆಪ್ ಡೌನ್ಲೋಡ್ ಮಾಡಲು ಲಿಂಕ್ ಅನ್ನು ಡಿಸ್ಕ್ರಿಪ್ಷನ್ ಅಲ್ಲಿ ನೀಡಲಾಗಿದೆ.